ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ವಿಸ್ತರಣೆ ಯಾವಾಗ ಅಂತ ಸಚಿವಾಕಾಂಕ್ಷಿಗಳು ಎದುರು ನೋಡ್ತಾ ಇದ್ರು. ಎಲ್ಲವೂ ಕೂಡ ಅಂದುಕೊಂಡಂತೆ ಹಾಕಿದ್ರೆ ಇಷ್ಟೊತ್ತಿಗೆ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಕೂಡ ಮುಗಿದು ಹೋಗ್ಬೇಕಿತ್ತು ಆ ಕಾರ್ಯಕ್ರಮ. ಆದ್ರೆ ಏನ್ ಮಾಡೋದು, ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಹೋರಾಟಕ್ಕೆ ಕಾಂಗ್ರೆಸ್ ನಾಯಕರು ಕೈ ಜೋಡಿಸಿದ್ರು. ದೆಹಲಿಯ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜೀನಾಮೆಗೆ ಒತ್ತಾಯಿಸಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಹೋರಾಟ ಆಯಿತು. ಇದರಲ್ಲಿ ಅವರ ಬಂಧನ ಆಯಿತು, ತದನಂತರದಲ್ಲಿ ಬಿಡುಗಡೆ, ನಿನ್ನೆ ಸುದ್ದಿಗೋಷ್ಠಿ. ಹಂಗಾಗಿ ಹೋದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ವಾಪಸ್ಸಾದ್ರು. ನೀಟ್ ಎಫೆಕ್ಟ್ ಮುಂದುವರಿತಾ ಇದೆ. ಸಂಪುಟ ವಿಸ್ತರಣೆಯ ಕಸರತ್ತು 2 ಬಾರಿ ದೆಹಲಿಗೆ ಹೋದ್ರೂ ಕೂಡ ಫೈನಲ್ ಆಗ್ತಾ ಇಲ್ಲ ಸಂಪುಟ ವಿಸ್ತರಣೆಗೆ ಮುಹೂರ್ತ. ರಾಹುಲ್ ಗಾಂಧಿ ಬಂಧನ, ನೀಟ್ ಹೋರಾಟದಿಂದ ಸಂಪುಟ ವಿಸ್ತರಣೆ ಮತ್ತೆ ಮುಂದಕ್ಕೆ ಹೋಯಿತು. ಹೈಕಮಾಂಡ್ ಬಳಿ ಇವತ್ತಾದ್ರೂ ಲಿಸ್ಟ್ಗೆ ಅಂತಿಮ ಮುದ್ರೆ ಬೀಳುತ್ತಾ ಇಲ್ವಾ? ನೀಟ್ ಹೋರಾಟದಲ್ಲೇ ಇವತ್ತು ಕೂಡ ವರಿಷ್ಠರು ಬ್ಯುಸಿ ಆಗಿರ್ತಾರ? ಇವತ್ತು ಕೂಡ ಆಲ್ಮೋಸ್ಟ್ ಡೌಟ್. 2 ದಿನಗಳ ಹಿಂದೆ ಲಿಸ್ಟ್ ಹೊತ್ಕೊಂಡು ಹೋಗಿದ್ದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಿರಾಸೆಯಾಗಿದ್ದಾರೆ. ಇವತ್ತಾದ್ರೂ ಗ್ರೀನ್ ಸಿಗ್ನಲ್ ಕೊಡಬಹುದಾ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಖರ್ಗೆ ಇವತ್ತಾದ್ರೂ ಮೀಟಿಂಗ್ ಮಾಡ್ತಾರಾ? ನೀಟ್ ಎಫೆಕ್ಟ್ ನಿಂದ ಮುಂದುವರಿತಾ ಇದೆ ಡಿಕೆ ಕ್ಯಾಬಿನೆಟ್ ವಿಸ್ತರಣೆಯ ಸರ್ಕಸ್. ಬಟ್ ಬಹುತೇಕ ಇವತ್ತು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಶನಿವಾರ ಅಥವಾ ಭಾನುವಾರ ಇಲ್ಲದೆ ಹೋದ್ರೆ ಮತ್ತೆ ಮುಂದಿನ ವಾರಕ್ಕೆ ವಿಸ್ತರಣೆಯ ಭಾಗ್ಯ. ಅಲ್ಲಿ ತನಕ ಸಚಿವಾಕಾಂಕ್ಷಿಗಳು ಕಾಯಲೇಬೇಕು, ಅನಿವಾರ್ಯ. 20 ಸಚಿವರು ಮತ್ತೆರಡು ಡಿಸಿಎಂ ಹುದ್ದೆಗೆ ಸಿಗಬೇಕಾಗಿದೆ ರಾಹುಲ್ ಗಾಂಧಿ ಅವರ ಗ್ರೀನ್ ಸಿಗ್ನಲ್. ಸಂಪುಟ ವಿಸ್ತರಣೆ ವಿಚಾರ ಫೈನಲ್ ಮಾಡೋದಕ್ಕೆ ಸೋಮವಾರ ಮತ್ತೆ ದೆಹಲಿಗೆ ಹೋಗಲಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿ.ಕೆ. ಹರಿಪ್ರಸಾದ್ ಮತ್ತೆ ಸೋಮವಾರ ದೆಹಲಿಗೆ. ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಅವರ ಜೊತೆಗೆ ಚರ್ಚೆ ಮಾಡಿದ ಬಳಿಕ ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತೆ. 70-30 ಫಾರ್ಮುಲಾ ಅಡಿ ಸಂಪುಟ ವಿಸ್ತರಣೆಗೆ ಓಕೆ ಅಂದಿದ್ದಾರೆ ರಾಹುಲ್ ಗಾಂಧಿ. ರಾಜ್ಯ ನಾಯಕರ ಲಿಸ್ಟ್ಗೆ ಸಿಗಬೇಕಾಗಿದೆ ರಾಹುಲ್ ಗಾಂಧಿ ಅವರ ಗ್ರೀನ್ ಸಿಗ್ನಲ್. ಸೋಮವಾರ ಸಚಿವರ ಲಿಸ್ಟ್ ಫೈನಲ್ ಆದ್ರೆ ಮುಂದಿನ ವಾರವೇ ಸಂಪುಟ ವಿಸ್ತರಣೆ ಪಕ್ಕ. ಬಹುತೇಕ ಮಂಗಳವಾರ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುವ ಸಾಧ್ಯತೆ ಇದೆ. 20 ಖಾಲಿ ಇರುವ ಸಚಿವ ಸ್ಥಾನ, 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು, ಹಿರಿಯರು ವರ್ಸಸ್ ಕಿರಿಯರು. ಹೊಸ ಮುಖಕ್ಕೂ ಆದ್ಯತೆ ಸಿಗಬೇಕು, ಅನುಭವಕ್ಕೂ ಆದ್ಯತೆ ಸಿಗಬೇಕು. ಇದರ ಮಧ್ಯದಲ್ಲಿ ರಾಹುಲ್ ಗಾಂಧಿ ಅವರು ಸರ್ವೆ ಮಾಡಿ ಒಂದು ರಿಪೋರ್ಟ್ ಹಿಡ್ಕೊಂಡು ಕೂತಿದ್ದಾರೆ. ಸೊ ಎಲ್ಲರ ಮಧ್ಯೆ ಒಮ್ಮತ ಮೂಡಿ ಒಂದು ಲಿಸ್ಟ್ಗೆ ಓಕೆ ಅಂದ್ರೆ ಮಾತ್ರ ಸೋಮವಾರಕ್ಕೆ ಹೋಗಿ ಮುಖ್ಯಮಂತ್ರಿಗಳು ಎಲ್ಲವನ್ನ ಫೈನಲ್ ಮಾಡ್ಕೊಂಡು ಬಂದ್ರೆ ಮಂಗಳವಾರಕ್ಕೆ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಭಾಗಿ ಆಗ್ತಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಇಲ್ಲ ಮತ್ತೆ ಹಂಗೆ ಹಗ್ಗ ಜಗ್ಗಾಟಗಳು ಮುಂದುವರೆದ್ರೆ ಮತ್ತೆ 2 ದಿನ ಮುಂದಕ್ಕೆ ಹೋದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಒಂದ್ ಕಡೆ ಮುಖ್ಯಮಂತ್ರಿಗಳ ಪಟ್ಟಿ, ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಟ್ಟಿ, ಬಿ.ಕೆ. ಹರಿಪ್ರಸಾದ್ ಅವರು, ಅದರ ಮಧ್ಯದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಒಂದು ಪಟ್ಟಿ ಸಿದ್ಧಪಡಿಸಿದ್ದಾರೆ. ಯಾವ್ದು ಓಕೆ ಆಗುತ್ತೆ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಆಗಾಗುತ್ತೆ ಹೀಗಾಗುತ್ತೆ ಅಂದ್ರೆ ಕಾಲ ಕೂಡು ಬರ್ತಾ ಇಲ್ಲ, ಸಚಿವಾಕಾಂಕ್ಷಿಗಳು ಎದುರು ನೋಡ್ತಾನೆ ಇದ್ದಾರೆ. ಅಟ್ಲೀಸ್ಟ್ ಸೋಮವಾರಕ್ಕೆ ಫೈನಲ್ ಆಗಬಹುದು ಅನ್ನೋದು ನಿರೀಕ್ಷೆ ಇದೆಯಾ? ಕಾರಣ 3 ಜನರ ಲಿಸ್ಟ್ ಅಲ್ಲ, ಅದ್ರ ಜೊತೆಗೆ ರಾಹುಲ್ ಗಾಂಧಿ ಅವರು ಲಿಸ್ಟ್ ರೆಡಿ ಮಾಡಿದ್ದಾರಂತೆ. ಸೊ ಓಕೆ ಆಗಬಹುದಾ ಸೋಮವಾರಕ್ಕೆ? ಖಂಡಿತವಾಗಿಯೂ ಶ್ರುತಿ, ಸಚಿವಾಕಾಂಕ್ಷಿಗಳು ಇಂದಾಗುತ್ತೆ, ನಾಳೆ ಆಗುತ್ತೆ, ನಾಡಿದ್ದಾಗುತ್ತೆ ಸಚಿವ ಸಂಪುಟ ವಿಸ್ತರಣೆ ಅಂತ ಹೇಳಿ ಕಳೆದ 50 ದಿನಗಳಿಂದನೂ ಸಹ ಕಾಯ್ಕೊಂಡು ಬರ್ತಾ ಇರುವಂಥದ್ದು. ಆದರೆ ಹೈಕಮಾಂಡ್ ನಾಯಕರುಗಳು ಮಾತ್ರ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ವಿಚಾರದಲ್ಲಿ ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೊಡದೇ ಇರೋ ಹಿನ್ನೆಲೆಯನ್ನೇ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಸಾಕಷ್ಟು ಡಿಲೇ ಆಗ್ತಾ ಇರುವಂಥದ್ದು. ಈಗಾಗಲೇ ರಾಜ್ಯ ನಾಯಕರುಗಳು, ಅದರಲ್ಲೂ ವಿಶೇಷವಾಗಿ ಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿ.ಕೆ. ಹರಿಪ್ರಸಾದ್ ಅವರು ಮೂವರು ಸಹ ಪ್ರತ್ಯೇಕವಾಗಿ ಹೈಕಮಾಂಡ್ ನಾಯಕರುಗಳ ಬಳಿ ಒಂದು ಪಟ್ಟಿಯನ್ನು ಸಹ ಕೊಟ್ಟು ಬಂದು ಸಚಿವ ಸಂಪುಟ ವಿಸ್ತರಣೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅನ್ನೋ ಒಂದು ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಬಹುತೇಕವಾಗಿ ನಿನ್ನೆ ಅಷ್ಟೇ ಏನು ರಾಹುಲ್ ಗಾಂಧಿ ಅವರು ಸಹ ಹೋರಾಟದಲ್ಲಿ ಭಾಗಿಯಾಗಿರೋ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಇದೀಗ ಬಹುತೇಕವಾಗಿ ಮುಂದಿನ ವಾರಕ್ಕೆ ಮುಂದೂಡಿಕೆ ಆಗಿರುವಂಥದ್ದು. ಈ ವಾರಾಂತ್ಯದ ವೇಳೆಗೆ ಮತ್ತೆ ಹೈಕಮಾಂಡ್ ನಾಯಕರುಗಳು ರಾಜ್ಯ ನಾಯಕರುಗಳಿಗೆ ಬುಲಾವನ್ನು ಕೊಟ್ಟು ಅವರನ್ನು ಕರೆಸಿ ಸಚಿವ ಸಂಪುಟ ವಿಸ್ತರಣೆಯ ವಿಚಾರದಲ್ಲಿ ಒಂದು ಸುದೀರ್ಘವಾದಂಥ ಚರ್ಚೆಯನ್ನು ಮಾಡೋದ್ರ ಜೊತೆಗೆ ಖಾಲಿ ಇರತಕ್ಕಂಥ 20 ಸಚಿವ ಸ್ಥಾನಗಳನ್ನು ತುಂಬುವ ವಿಚಾರದಲ್ಲಿ ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೊಡುವಂಥ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಅದರ ಜೊತೆಗೆ ಇದೀಗ ಮತ್ತೆ 2 ಡಿಸಿಎಂ ಹುದ್ದೆಗಳ ಸೃಷ್ಟಿ ವಿಚಾರವೂ ಸಹ ಚರ್ಚೆಗೆ ಮುನ್ನೆಲೆಗೆ ಬಂದಿರುವಂಥದ್ದು. ಆ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಸಹ ಚರ್ಚೆ ಆಗಬೇಕಾಗಿರುವಂಥದ್ದು ಮತ್ತು ಸ್ಪೀಕರ್ ಅವರನ್ನ ಯಾರನ್ನಾಗಿ ಆಯ್ಕೆ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲೂ ಸಹ ಹೈಕಮಾಂಡ್ ನಾಯಕರುಗಳಿಂದ ಒಂದು ಸ್ಪಷ್ಟವಾದಂಥ ಸೂಚನೆ ಬೇಕಾಗಿರುವ ಹಿನ್ನೆಲೆಯನ್ನೇ ಬಹುತೇಕವಾಗಿ ಈ ವಾರಾಂತ್ಯದ ವೇಳೆಗೆ ಮತ್ತೆ ರಾಜ್ಯ ನಾಯಕರುಗಳು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರುಗಳ ಜೊತೆಗೆ ಚರ್ಚೆಯನ್ನು ಮಾಡ್ತಾರೆ. ಭಾನುವಾರ ಇಲ್ಲ ಸೋಮವಾರ ಚರ್ಚೆ ಆದರೆ ಹೈಕಮಾಂಡ್ ನಾಯಕರುಗಳು ರಾಜ್ಯ ನಾಯಕರುಗಳು ಕೊಟ್ಟಿರ್ತಕ್ಕಂಥ ಪಟ್ಟಿಗೆ ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟರೆ ಬಹುತೇಕವಾಗಿ ಮಂಗಳವಾರ ಸಚಿವ ಸಂಪುಟ ವಿಸ್ತರಣೆ ಆಗುವಂಥ ಸಾಧ್ಯತೆ
ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮ